ಸಂಗೀತ ಇಲ್ಲ ಕಾರ್ತಿಕ್ ಗೆಲ್ಬೇಕು. ವಿನಯ್ ಗೆಲ್ಬೇಕು. ಯಾರು ಗೆಲ್ತಾರೆ ಅಂತ ಗೊತ್ತಿಲ್ಲ. ವಿನಯ್ ಗೆದ್ರೆ ಚೆನ್ನಾಗಿರತ್ತೆ. ಅವ್ರ ಅಟ್ಲೀಸ್ಟ್ ಟ್ರೂ ಆಗಿ ಅವ್ರಿಗೆ ಹೆಂಗ್ ಬರುತ್ತೆ ಹಂಗಿದ್ದಾರೆ. ಕಾರ್ತಿಕ್ ಗೆಲ್ಬೇಕು. ಸಂಗೀತ ಓಕೆ. ಇಷ್ಟೊಂದು ಜನ ಒಪಿನಿಯನ್. ಕಿಚನ್ ಕೈಯಲ್ಲಿ ಯಾರು ಟಾಪ್ ಟೂಲ್ ಇರ್ಬೇಕು? ಸಂಗೀತ ಪ್ರತಾಪ್. ವಿನಯ್ಗೆ ಆನೆ ಅಂತ ಕರೆಕ್ಟಾಗಿ ಕೊಟ್ಟಿದ್ದಾರೆ ಹೆಸರು. ಬಟ್ ನಮ್ರತನ್ಗೆ ಚಮಚ ಅಂತ ತುಂಬಾ ಚಿಕ್ಕದಾಗಿತ್ತು. ಸೌಟ್ ಅಂತ ಕೊಟ್ಟಿದ್ರೆ ಕರೆಕ್ಟ್ ಆಗಿರೋದು ಅವ್ನಿಗೆ. ಟಾಪ್ ಟೂಲ್ ಯಾರು ಬರ್ಬೇಕು? ಕಾರ್ತಿಕ್ ಮತ್ತೆ ವಿನಯ್. ಯಾರು ಗೆಲ್ಬೇಕು? ನಮ್ಗೆ ವಿನಯ್ ಗೆಲ್ಬೇಕು. ತುಕಾಲಿ ಸೆಕೆಂಡ್ ಪ್ಲೇಸ್ ಇರ್ಬೇಕು. ಟಾಪ್ ಟೂಲ್ ಯಾರು ಬರ್ಬೇಕು? ಟಾಪ್ 10 ಅಲ್ಲಿ ಅವರೇ ಬರ್ತಾರೆ. ಅವರೆಲ್ಲ ವಿನಯ್ ಮತ್ತೆ ಸಂಗೀತ ಬರ್ತಾರೆ ಅಂತ ಮೇ ಬಿ ಅನ್ಕೊಂಡಿದೀನಿ. ಒಳ್ಳೆ ಫ್ರೆಂಡ್ಶಿಪ್ ಇದೆ, ಚೆನ್ನಾಗಿ ಸಂಗೀತ ಅವರು ಗೆಲ್ಬರ್ತಾರೆ. ಅವ್ರು ಕ್ಯಾಪ್ಟನ್ ಈ ವಾರ ಆದ್ಮೇಲಂತೂ ಆಟಿಟ್ಯೂಡ್ ತುಂಬಾ ತೋರಿಸ್ತಾ ಇದಾರೆ ಅವರು. ಸಂಗೀತ ಅವ್ರು ಗೆಲ್ಬಾರ್ದು ಅಂತ ನಮ್ಗೆ. ಜಾಸ್ತಿ ಮಾರ್ಕ್ಸ್ ಬಂದಿತ್ತು. ಸಂಗೀತ ವೋಟ್ ಮಾಡಿದ್ರು. ಇದು ಏನ್ ಗೊತ್ತಾ, ಸಂಗೀತ ಡೇ 1 ಇಂದ ಚೆನ್ನಾಗಿ ಆಡಿದ್ದಾರೆ. ಪ್ರತಾಪ್ ಅವ್ರದೇ ಇದ್ರಲ್ಲಿ ಇರ್ತಾರೆ. ಸೀಸನ್ ಅಲ್ಲಿ ತುಕಾಲಿ ಮತ್ತೆ ಇವ್ರದ್ದು ಹೊರತದ್ದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಸರ್, ಚೆನ್ನಾಗಿದೆ. ಪ್ರತಾಪ್ ಟಾಪ್ ಫೈನಲಿಸ್ಟ್ ಬರ್ಬೇಕಾಯ್ತು. ಈಗ ಸಂಗೀತ ಬಂದಿದ್ದಾರೆ, ಏನ್ ಹೇಳ್ತೀರಾ? ಸ್ಕ್ರಿಪ್ಟೆಡ್ ಅನ್ಸುತ್ತೆ. ಅದನ್ನ ನೋಡಿ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ಅನ್ಕೊಂತೀನಿ ನಾನು. ಫಸ್ಟ್ ಹೇಳಿದ್ರು ಯಾವ ಸೀಸನ್ ಅಲ್ಲೂ ಅವರು ವೋಟ್ ಮಾಡಿ ಟಿಕೆಟ್ ಫಿನಾಲೆ ಕೊಡ್ಸಿರ್ಲಿಲ್ಲ. ಈ ಸಲ ವೋಟ್ ಮಾಡಿದಾರಲ್ವಾ, ನಮ್ರತಾಗೆ ಕೊಡ್ಬೇಕು ಅಂತ ಅವ್ರು ಪ್ಲಾನ್ ಮಾಡಿದ್ರು ಅಂತ. ಸಂಗೀತ ಈ ಸೀಸನ್ ಅಂತೂ ತುಂಬಾ ಗಲಾಟೆ ಮಾಡ್ತಾರೆ. ಫನ್ ಆಗಿಲ್ಲ, ಒಂದ್ ಎಂಟರ್ಟೈನ್ಮೆಂಟ್ ಏನೂ ಇಲ್ಲ. ಸುದೀಪ್ ಬಂದಿದ್ದ ಎಪಿಸೋಡ್ ಅಷ್ಟೇ ಚೆನ್ನಾಗಿದೆ. ಬಿಕಾಸ್ ಅವ್ರು ಏನಾದ್ರು ಮಾತಾಡ್ತಾರೆ ಅನ್ನೋದ್ ಬಿಟ್ರೆ ಬೇರೆ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ಚೆನ್ನಾಗಿದೆ. ಯಾವ ಸೀಸನ್ ನಿಮ್ಗೆ ಇಷ್ಟ? ನನಗೆ ಚಂದನ್ ಶೆಟ್ಟಿ ಇದ್ದಿದ್ ಸೀಸನ್ ತುಂಬಾ ಇಷ್ಟ. ಪ್ರಥಮ್ ಇದ್ದಿದ್ ಸೀಸನ್ ತುಂಬಾ ಚೆನ್ನಾಗಿತ್ತು. ಈ ಸೀಸನ್ ಡ್ರೋನ್ ಪ್ರತಾಪ್ ಇದಾರಲ್ಲ. ಇಲ್ಲಪ್ಪ, ಆಕ್ಚುಲಿ ವಿನಯ್ ಅವರು ಗೆದ್ರೆ ಮೇ ಬಿ. ಯಾರು ಗೆಲ್ಬಹುದು? ವಿನಯ್ ಗೆಲ್ಬೇಕು. ಯಾರು ಗೆಲ್ತಾರೆ ಅಂತ ಗೊತ್ತಿಲ್ಲ. ವಿನಯ್ ಗೆದ್ರೆ ಚೆನ್ನಾಗಿರತ್ತೆ. ಅವ್ರ ಅಟ್ಲೀಸ್ಟ್ ಟ್ರೂ ಆಗಿ ಅವ್ರಿಗೆ ಹೆಂಗ್ ಬರುತ್ತೆ ಹಂಗಿದ್ದಾರೆ. ಟಾಪ್ ಟೂಲ್ ಯಾರು ಬರ್ಬೇಕು? ಕಾರ್ತಿಕ್ ಮತ್ತೆ ವಿನಯ್. ಓಕೆ. ಒಟ್ಟು ಸಂತೋಷ ಮತ್ತೆ ತುಕಾಲಿ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಚೆನ್ನಾಗಿದೆ ಅವ್ರ ಫ್ರೆಂಡ್ಶಿಪ್. ತುಂಬಾ ಪ್ಯೂರ್ ಆಗಿದೆ. ಇರೋರಲ್ಲಿ ನೋಡಿದ್ರೆ ಆಕ್ಚುಲಿ ಏನು ಕಾಂಪಿಟೇಷನ್ ಇಲ್ಲದೆ ಇನ್ನೋಸೆಂಟ್ ಆಗಿರೋ ಫ್ರೆಂಡ್ಶಿಪ್ ಅಂದ್ರೆ ಅವ್ರದ್ದು. ಟಾಪ್ ಟೂಲ್ ಯಾರು ಬರ್ಬೇಕು? ಕಾರ್ತಿಕ್ ಸಂಗೀತ ವಿನಯ್. ಓಕೆ. ಪ್ರತಾಪ್ ಮತ್ತೆ ಒಟ್ಟು ಸಂತೋಷ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗೇ ಇತ್ತು. ಬಟ್ ಯಾವ್ದೋ ಒಂದು ಇನ್ಸಿಡೆಂಟ್ ನಡೀತು. ಸೊ ಅವಾಗ್ಲಿಂದ ಸ್ವಲ್ಪ ಬ್ರೇಕ್ ಆಗಿದೆ ಅವ್ರದ್ದು ಫ್ರೆಂಡ್ಶಿಪ್. ಡಬಲ್ ಗೇಮ್ ಮಾಡ್ತಾರೆ. ಮಾತಾಡೋದು ಓಕೆ. ಜಾಸ್ತಿ ಮಾಡ್ತಾರೆ. ಓಕೆ. ಕಾರ್ತಿಕ್ ನಮ್ರತಾ ಹಿಂದೆ ಬಿದ್ದಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಬಿದ್ದಿಲ್ಲ. ಓಕೆ. ಫ್ರೆಂಡ್ಶಿಪ್ ಅದ್ಮೇಲೆ ಸಂಗೀತ ಸ್ವಲ್ಪ ಇದು ಮಾಡಿದ್ರಲ್ವಾ, ಅದರಿಂದ ಅವ್ರೇನು ನಮ್ರತಾಯಿಂದ ಏನ್ ಬಿದ್ದಿಲ್ಲ ಕಾರ್ತಿಕ್. ಓಕೆ. ಸೊ ಒಟ್ಟು ಸಂತೋಷ ಇರ್ಬೇಕಾ ಹೋಗ್ಬೇಕಾ? ಹೋಗ್ತಾರೆ. ಅವರು ಹೋಗ್ತಾರೆ. ಮತ್ತೆ ಯಾರಾದ್ರೂ ಗೆಲ್ಲೇಬೇಕಲ್ವಾ, ಓಕೆ. ಹೋಗ್ಲೇಬೇಕು. ಓಕೆ. ಡಬಲ್ ಗೇಮ್ ಮಾಡ್ತಾರೆ. ಮಾತಾಡೋದು ಓಕೆ. ಜಾಸ್ತಿ ಮಾಡ್ತಾರೆ. ಓಕೆ. ಕಾರ್ತಿಕ್ ನಮ್ರತಾ ಹಿಂದೆ ಬಿದ್ದಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಬಿದ್ದಿಲ್ಲ. ಓಕೆ. ಫ್ರೆಂಡ್ಶಿಪ್ ಅದ್ಮೇಲೆ ಸಂಗೀತ ಸ್ವಲ್ಪ ಇದು ಮಾಡಿದ್ರಲ್ವಾ, ಅದರಿಂದ ಅವ್ರೇನು ನಮ್ರತಾಯಿಂದ ಏನ್ ಬಿದ್ದಿಲ್ಲ ಕಾರ್ತಿಕ್. ಓಕೆ. ಸೊ ಒಟ್ಟು ಸಂತೋಷ ಇರ್ಬೇಕಾ ಹೋಗ್ಬೇಕಾ? ಹೋಗ್ತಾರೆ. ಅವರು ಹೋಗ್ತಾರೆ. ಮತ್ತೆ ಯಾರಾದ್ರೂ ಗೆಲ್ಲೇಬೇಕಲ್ವಾ, ಹೋಗ್ಲೇಬೇಕು. ಓಕೆ. ಸ್ಟ್ರಾಂಗ್ ಕಂಟೆಂಟ್ ಇದ್ದಾರೆ. ಸೊ ಅದರಿಂದ ಸಂಗೀತನೇ ಗೆಲ್ಬೇಕು. ಓಕೆ. ಟಾಪ್ ಟೂಲ್ ಯಾರು ಬರ್ಬೇಕು? ಟಾಪ್ 2 ಅಲ್ಲಿ ಕಾರ್ತಿಕ್. ಇನ್ನೊಬ್ರು ಬಂದ್ರೆ ಪ್ರತಾಪ್. ಓಕೆ. ಒಟ್ಟು ಸಂತೋಷ ಮತ್ತೆ ತುಕಾಲಿ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಪಾಪ ಅವ್ರ ನೆನೆ ಹೋಗ್ತಾರೆ ಅಂತ ತುಂಬಾ ಹಗ್ ಮಾಡ್ಕೊಂಡು ಅಳ್ತಾ ಇದ್ರು. ಬಟ್ ಸುದೀಪ್ ಸರ್ ಒಂದು ಅವಕಾಶ ಕೊಟ್ಟಿದ್ದಾರೆ. ಬಟ್ ಓಕೆ, ಒಳ್ಳೆ ಫ್ರೆಂಡ್ಶಿಪ್ ಇದ್ದಾರೆ. ಓಕೆ. ಒಟ್ಟು ಸಂತೋಷ ಇರ್ಬೇಕಾ ಹೋಗ್ಬೇಕಾ? ವರ್ತೂರ್ ಆಕ್ಚುಲಿ ಈ ನಡುವೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಸ್ಟಾರ್ಟಿಂಗ್ ಇಂದ ಮಾಡ್ಕೊಂಡ್ ಬಂದಿದ್ರೆ ಅವ್ರು ಟಾಪ್ 2 ಅಲ್ಲಿ ಅವ್ರು 3 ಅಲ್ಲಿ ಇರ್ತಾ ಇದ್ರು. ಮೇ ಬಿ 5 ಒಳಗಡೆ ಇರ್ತಾರೆ. ಇರ್ಬೇಕು ಅವ್ರು. ಕಾರ್ತಿಕ್ ಮತ್ತೆ ನಮ್ರತಾ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಸರ್ ಅವ್ರದ್ದು ಕಾರ್ತಿಕ್ ಫ್ರೆಂಡ್ಶಿಪ್ ಅಂತಾನೆ ಹೇಳಕ್ ಆಗಲ್ಲ. ಫಸ್ಟ್ ಸಂಗೀತ ಆಯ್ತು, ದೆನ್ ತನಿಷಾ ಆಯ್ತು, ಈಗ ನಮ್ರತಾ. ಓಕೆ, ವಾಟ್ ಎವರ್, ಮೇ ಬಿ ಫ್ರೆಂಡ್ಶಿಪ್ ಇರ್ಬೋದೇನೋ ಗೊತ್ತಿಲ್ಲ. ಓಕೆ.